ಹಾಯ್, ಎಲ್ಲರಿಗೂ ನಮಸ್ತೆ. ಪೇರೆಂಟ್ಸ್ ಆದವರು ಮಕ್ಕಳಿಗೆ ಚೆನ್ನಾಗಿ ಓದಿಸಿ ಆಗಿದೆ. ಈಗ ನಮ್ಮಿಂದ, ನಮ್ಮ ಫ್ರೆಂಡ್ ಸರ್ಕಲ್, ಈ ರೀತಿ ಇವರಿಂದ ಪೇರೆಂಟ್ಸಿಗೆ ಅವರಿಗೆ ಜ್ಞಾನ ತುಂಬೋದಕ್ಕೆ ಒಂದು ಚಿಕ್ಕ ಪ್ರಯತ್ನ ಇದು. ಪೇರೆಂಟ್ಸ್ ಅವರಿಗೆ ಅವರು ಕರೆಕ್ಟಾಗಿ ಅವರು ಸರಿಯಾಗಿ ತಿಳ್ಕೊಂಡ್ರೆ ಸಮಾಜದ ಆಗು ಹೋಗುಗಳ ಬಗ್ಗೆ ಅವರ ಮಕ್ಕಳಿಗೂ ಕೂಡ ಯಾವುದನ್ನು ಜ್ಞಾನ ನೀಡಬೇಕು. ಮತ್ತು ಕೇವಲ ಒಂದೇ ಸಂಸ್ಥೆ ಅನ್ನಲ್ಲದೆ ಕನ್ನಡ ಶಾಲೆಗೂ ಜಾಸ್ತಿ ಮಕ್ಕಳನ್ನು ಕಳಿಸ್ಬೇಕು, ಕನ್ನಡ ಶಾಲೆಯಲ್ಲಿ ಓದಿಸ್ಬೇಕು ಅನ್ನೋದು ಒಂದು ಚಿಕ್ಕ ಪ್ರಯತ್ನ. ಸಾಮಾನ್ಯವಾಗಿ, ಹಲೋ ಮೇಡಮ್, ಇಲ್ಲಿ ನೋಡಿ, ಸಾಮಾನ್ಯವಾಗಿ ಇವಾಗ ಒಂದು ಮನೆಯಲ್ಲಿ ಅಪ್ಪ ಅಮ್ಮ ಮಕ್ಕಳು 3 ವರ್ಷ 4 ವರ್ಷ ಆಗ್ತಾ ಇದ್ದಂಗೆ ಅವರಿಗೆ ಎಜುಕೇಷನ್ ಬಗ್ಗೆ ದೊಡ್ಡ ಮಟ್ಟದಲ್ಲಿ ಕಾಳಜಿ. ಅವರನ್ನು ಯಾವ ರೀತಿ ಓದಿಸ್ಬೇಕು ಅಂದರೆ ನಾನು ದೊಡ್ಡ ಹುದ್ದೆಗೆ ಕಳಿಸ್ಬೇಕು ಅನ್ನೋದು ಅವರ ತಂದೆ ತಾಯಿಯ ಆಸೆ. ಅವರು ಓದಿರ್ತಾರೋ ಬಿಡ್ತಾರೋ, ಅವರಿಗೆ ಕನ್ನಡ ಶಾಲೆಯಲ್ಲಿ ಅವರನ್ನು ಅಡ್ಮಿಷನ್ ಮಾಡಿಸೋದಕ್ಕೆ ಸ್ವಲ್ಪ ಹಿಂಜರಿಕೆ. ಮಕ್ಕಳು ಚೆನ್ನಾಗಿ ಓದೋದಿಲ್ಲ, ಚೆನ್ನಾಗಿ ವಿದ್ಯಾಭ್ಯಾಸ ಮಾಡೋದಿಲ್ಲ ಅನ್ನೋದು ಅವರ ಮನಸ್ಸಲ್ಲಿ ಮತ್ತು ಅವರ ಫ್ರೆಂಡ್ ಸರ್ಕಲಲ್ಲಿ ಆಗುವಂಥ ಸಾಮಾನ್ಯ ವಿಷಯ. ಹೀಗಾಗಿ ಒಂದು ವಿದ್ಯಾಭ್ಯಾಸ ಅನ್ನೋದು ಮೊದಲು ನೀವು ಕರೆಕ್ಟಾಗಿ ತಿಳ್ಕೊಂಡ್ರೆ ಅದನ್ನು ಮಕ್ಕಳಿಗೆ ಈಸಿಯಾಗಿ ಕಲಿಸ್ಬೋದು. ಯಾವುದೇ 30,000 40,000 ಫೀಸ್ ಕೊಟ್ಟು ವರ್ಷಕ್ಕೆ ಒಂದು ಸ್ಕೂಲ್ಗೆ ಕಾಲೇಜ್ಗೆ ಅಡ್ಮಿಷನ್ ಮಾಡೋದು ಮತ್ತು ಬೇರೆ ರೀತಿಯಲ್ಲಿ ಅವರಿಗೆ ದುಡ್ಡು ಕೊಟ್ಟು ಅವರೊಂದಿಗೆ ಜ್ಞಾನ ತುಂಬಿಸೋದಕ್ಕಿಂತ ನಾವೇ ಸರಿಯಾಗಿ ತಿಳ್ಕೊಂಡು ಆಮೇಲೆ ಅವರಿಗೆ ವಿದ್ಯಾವನ್ನು ಹೇಳ್ಕೊಡೋದು ಅವಶ್ಯವಾಗಿದೆ. ನೀವು ಮೊದಲಿಗೆ ಸರಿಯಾಗಿ ತಿಳ್ಕೊಂಡ್ರೆ ಮಕ್ಕಳು ಸರಿಯಾಗಿ ಓದ್ತಾರೆ. ಸಂವಿಧಾನದಲ್ಲಿ ಹಂತವಾಗಿ ಹೋಗೋಣ. 1ರಿಂದ ಸಾಮಾನ್ಯವಾಗಿ ಸಂವಿಧಾನ, ಇತಿಹಾಸ, ರಾಜಕೀಯ, ಆಮೇಲೆ ವಿಜ್ಞಾನ, ಈ ಥರ ಬಹಳಷ್ಟು ವಿಷಯಗಳಿವೆ. ಒಂದೇ ಸರಿ ಎಲ್ಲದನ್ನು ಹೇಳೋದಕ್ಕೆ ಆಗಲ್ಲ. ನಿಧಾನವಾಗಿ ಹಂತವಾಗಿ ತಿಳ್ಕೊಂಡು ಹೋಗೋಣ. ಸಂವಿಧಾನದಲ್ಲಿ ಮೊದಲಿಗೆ ಅನುಸೂಚಿಯಿಂದ ಸ್ಟಾರ್ಟ್ ಮಾಡೋಣ. ಯಾಕಂದರೆ ಅನುಸೂಚಿ ಕಡಿಮೆ ಇದ್ದಾವೆ, ಹಾಗಾಗಿ ಅನುಸೂಚಿಯಿಂದ ಚಾಲು ಮಾಡೋಣ. ಇವಾಗ ನಾವು ಮನೆಯನ್ನು ಉದಾಹರಣೆಗೆ ತೆಗೆದುಕೊಂಡಿದ್ದೆ. ಮನೆಯನ್ನು ಒಂದು ಸಂವಿಧಾನ ಒಂದು ದೊಡ್ಡ ದೇವಸ್ಥಾನ ಇದ್ದ ಹಾಗೆ. ಸಂವಿಧಾನ ಅನ್ನೋದು ಒಂದು ದೇವಸ್ಥಾನ ಇದ್ದ ಹಾಗೆ. ಒಂದು ಮನೆಯಲ್ಲಿರೋ ವಾಸ ಮಾಡೋ ಎಲ್ಲ ಜನರಿಗೂ ದೇವಸ್ಥಾನ ಅಂದರೆ ಒಂದು ಗೂಡು ದೇವಸ್ಥಾನ ಥರ ಮನೆಯಾಗಿರುತ್ತೆ. ಅದರಲ್ಲಿ ಇವಾಗ ಸಂವಿಧಾನದಲ್ಲಿ 1ನೇ ಅನುಸೂಚಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. ಇದು 1ನೇದ್ದು ರಾಜ್ಯಗಳು, ಕೇಂದ್ರಾಡಳಿತ ಪ್ರದೇಶ, 2ನೇದ್ದು ವೇತನ, 3ನೇದ್ದು ಪ್ರಮಾಣ ವಚನ. ಈ ಥರ ಓದ್ತಾ ಹೋಗ್ಬಿಟ್ರೆ ಯಾರಿಗೂ ತಿಳಿಯೋದಿಲ್ಲ, ಹೊಳೆಯೋದಿಲ್ಲ. ಈ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಯಾಕೆ ಅಂತಂದರೆ, ಇವಾಗ ಒಂದು ಮನೆ ಅಂದಮೇಲೆ ಮನೆಯಲ್ಲಿ ದೇವ್ರ ಕೋಣೆ ಇರುತ್ತೆ, ಒಂದು ಹಾಲ್ ಇರುತ್ತೆ, ಅಡುಗೆ ಕೋಣೆ ಇರುತ್ತೆ. ಅಡುಗೆ ಕೋಣೆ, ದೇವ್ರ ಕೋಣೆ, ಹಾಲು, ಈ ಥರ ಇರುತ್ತೆ. ಮತ್ತು ಈ ಭಾರತದಲ್ಲಿ ರಾಜ್ಯಗಳು ಇದ್ದಾವೆ. ರಾಜ್ಯಗಳ ಒಳಗೆ ಜಿಲ್ಲೆಗಳು ಬರ್ತವೆ, ಜಿಲ್ಲೆಗಳ ಒಳಗೆ ತಾಲೂಕು, ತಾಲೂಕಿನ ಒಳಗೆ ಗ್ರಾಮಗಳು ಬರ್ತವೆ. ಈಗ ಉದಾಹರಣೆಗೆ ಗ್ರಾಮದಲ್ಲಿ ಅಲ್ಲಿ ಗ್ರಾಮದ ಆಗು ಹೋಗುಗಳ ಬಗ್ಗೆ ಜನರು ಅಲ್ಲೇ ಇರುವಂಥವ್ರನ್ನ ಆಯ್ಕೆ ಮಾಡ್ತಾರೆ, ಸದಸ್ಯರನ್ನು. ಅವರು ಆ ಗ್ರಾಮದವರನ್ನು ಬಹಳಷ್ಟು ಹತ್ತಿರದಿಂದ ನೋಡಿರ್ತಾರೆ. ಹಾಗಾಗಿ ಹಲೋ ಮೇಡಮ್, ಇಲ್ಲಿ ನೋಡಿ, ಗ್ರಾಮದಲ್ಲಿರೋ ಜನರನ್ನು ಹತ್ತಿರದಿಂದ ನೋಡಿರ್ತಾರೆ. ಹಾಗಾಗಿ ಅಲ್ಲಿಯ ಸದಸ್ಯರನ್ನು ಆಯ್ಕೆ ಮಾಡ್ತಾರೆ, ನೇರವಾಗಿ ಆಯ್ಕೆ ಮಾಡ್ತಾರೆ ಓಟಿಂದ. ಈ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಅಂದರೆ ಈ ಸಂವಿಧಾನದ 1ನೇ ಅನುಸೂಚಿಯಲ್ಲಿ ರಾಜ್ಯಗಳು ಬರುತ್ತವೆ. ಈ ಗ್ರಾಮ ಹೇಳಿದ್ನಲ್ಲ, ಅದೇ ರೀತಿ ಕರ್ನಾಟಕ ಅನ್ನೋದು ಒಂದು ರಾಜ್ಯ. ಈ ರಾಜ್ಯದಲ್ಲಿ ಅದರ ವಿಸ್ತೀರ್ಣ, ಈ ಆಧಾರ್ ಕಾರ್ಡು ಮಕ್ಕಳಿಗೆ ಎಲ್ಲ ಆಧಾರ್ ಕಾರ್ಡ್ ಮಾಡ್ತಾರಲ್ಲ, ಹುಟ್ಟಿದ ನಂತರ ಒಂದು 6 ತಿಂಗಳಿಗೆ ಆಧಾರ್ ಕಾರ್ಡು, ವರ್ಷದ ಒಳಗಡೆ ಆಧಾರ್ ಕಾರ್ಡ್ ಅಂತ ಮಾಡ್ತಾರೆ. ಈ ಆಧಾರ್ ಕಾರ್ಡ್ ಇಲ್ಲಿ ನೋಡಿ ಎಲ್ಲಿ ನೋಡ್ತಿದ್ರು, ಆಧಾರ್ ಕಾರ್ಡ್ ಮಾಡ್ತಾರೆ. ಆಧಾರ್ ಕಾರ್ಡ್ ಅವರ ತಂದೆ ತಾಯಿ
ಅವರ ಮನೆ ವಿಳಾಸ ಈ ಥರ ಮಾಡ್ತಾರೆ. ಹಾಗೆ ಈ ರಾಜ್ಯಕ್ಕೆ ಕರ್ನಾಟಕ ರಾಜ್ಯ ಅನ್ನೋದು ಅದರ ವಿಸ್ತೀರ್ಣ 1,91,791. ಈಗ ಮನೆ ವಿಸ್ತೀರ್ಣ ಹೆಂಗಂದರೆ ಎಲ್ಲರಿಗೂ ಗೊತ್ತಿರುತ್ತೆ, ಮನೆಯಲ್ಲಿ ವಾಸ ಮಾಡ್ತಾ ಇರ್ತಾರೆ. 30 ಫೂಟ್ ಅಗಲ 35 ಫೂಟ್ ಉದ್ದ ಈ ಥರ ಮನೆ ವಿಸ್ತೀರ್ಣ ಎಲ್ಲರಿಗೂ ಗೊತ್ತಿರುತ್ತೆ. ಆ ಮನೆ ವಿಸ್ತೀರ್ಣ ಥರ ಅದೇ ರಾಜ್ಯದ ವಿಸ್ತೀರ್ಣ ಹೇಗೆಂದರೆ ನಾ ಹೇಳಿದ್ನಲ್ಲ 1,91,791. ಇದನ್ನು ಎಲ್ಲಿ ಬರೀತಾರೆ ಅಂತ ಅಂದರೆ 1ನೇ ಅನುಸೂಚಿಯಲ್ಲಿ ಬರೀತಾರೆ. ಎಷ್ಟನೇ ಅನುಸೂಚಿಯಲ್ಲಿ ರಾಜ್ಯಗಳು ಅದನ್ನು ಬರೀತಾರೆ. ಹಾಗೆ ಕೇಂದ್ರಾಡಳಿತ ಪ್ರದೇಶ ಭಾರತದಲ್ಲೇ ಇದ್ದಾವೆ. ಚಂಡೀಗಢ, ದಾದ್ರಾ ನಗರ್ ಹವೇಲಿ ಇವೆಲ್ಲ ಹೇಳಿದ್ರೆ ಅರ್ಥ ಆಗಲ್ಲ. ಇದನ್ನು ಹಂತವಾಗಿ ತಿಳ್ಕೊಂಡು ಹೋಗೋಣ. ಹೇಗೆ ಒಂದು ಗ್ರಾಮದಲ್ಲಿದ್ದಾಗ ನಮ್ಮ ಪಕ್ಕದ ಹಳ್ಳಿ ಇದು, ಆಮೇಲೆ ಈ ಕಡೆ ನಮ್ಮನೆ ಆ ಕಡೆ 1 ಕಿಲೋಮೀಟ್ರ್ ಆಚೆ ಇನ್ನೊಂದು ಹಳ್ಳಿ ಇದೆ, ಇದು ಎಲ್ಲರಿಗೂ ಗೊತ್ತಿರುತ್ತೆ. ಅದೇ ರೀತಿ ಇದೆಲ್ಲ ಹೆಸರು ಒಂದು, ಓಕೆನಾ? ಹಲೋ ಇಲ್ಲಿ ಇದೊಂದು ಹೆಸರು. 1ನೇದ್ದು ಅನುಸೂಚಿ ಏನು? 1ನೇ ಅನುಸೂಚಿ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. 2ನೇದ್ದು ವೇತನ. ಇವಾಗ ಮನೆಯನ್ನು ನಡೆಸೋದಕ್ಕೆ ಹಣ ಬೇಕಾಗುತ್ತೆ. ಆ ಹಣ ಹೇಗೆ ಬರುತ್ತೆ ಅಂದರೆ ದುಡಿಮೆ ಮಾಡ್ತಾರೆ, ಕಂಪನಿ ಕೆಲಸ ಮಾಡ್ತಾರೆ, ವ್ಯವಹಾರ ಮಾಡ್ತಾರೆ, ಈ ಥರ ಮಾಡಿ ಹಣವನ್ನು ಗಳಿಸ್ತಾರೆ. 1ನೇದ್ದು ಇಲ್ಲಿ ನೋಡಿ. 1ನೇದ್ದು ಹೇಗೆ ದುಡ್ಡು ಮನೆ ನಡೆಸೋದಕ್ಕೆ ದುಡ್ಡು ಬೇಕಾಗುತ್ತೆ. ಇದನ್ನು ಕರೆಕ್ಟ್ ಮೊದಲು ಕೇಳ್ಕೊಳ್ಳಿ, ಆಮೇಲೆ ನೀವು ಹೇಳ್ಬೋದು. ಅಲ್ಲಿ ಇಲ್ಲಿ ಜಾಸ್ತಿ ಇದು ಮಾಡಬೇಡಿ, ಹೇಳೋದನ್ನು ಒಂದು 2 ನಿಮಿಷ ಕೇಳ್ರಿ. ಕೇಳಿ, ಓಕೆ? 2ನೇದು ವೇತನ ಅನ್ನೋದು ಮನೆಯನ್ನು ನಡೆಸೋದಕ್ಕೆ ಹಣ ಬೇಕು. ಹಣ ಎಲ್ಲಿಂದ ಬರುತ್ತೆ? ದುಡಿಮೆ, ವ್ಯವಹಾರ, ಕೂಲಿ, ಇಲ್ಲಿಂದ ದುಡ್ಡು ಬರುತ್ತೆ. ಹಾಗೆ ಈ ವೇತನ ಅನ್ನೋದು ಇದು ಸರಿಯಾಗಿ ಎಲ್ಲರಲ್ಲೂ ಮೂಡಿರಲಿ, ಎಲ್ಲರಿಗೂ ತಿಳ್ಕೊಂಡಿರಲಿ ಅನ್ನುತ್ತಾ ಹೇಳ್ತಾ ಇರೋದು. ಎಲ್ಲರೂ ತಿಳ್ಕೊಂಡಿರಬೇಕು, ಹಾಗಾಗಿ ಹೇಳ್ತಾ ಇರೋದು. 2ನೇದು ವೇತನ ಹೇಗಂದರೆ ನಮ್ಮನ್ನು ಈ ಭಾರತದ ಪ್ರಥಮ ಪ್ರಜೆ ಅಂದರೆ ಯಾರು ಪ್ರಥಮ ಪ್ರಜೆ? ಅಲ್ಲ, ಭಾರತದಲ್ಲಿ ಪ್ರಥಮ ಪ್ರಜೆ ರಾಷ್ಟ್ರಪತಿ ಅಂತ ಹೇಳ್ತಾರೆ. ರಾಷ್ಟ್ರಪತಿ ಪ್ರಥಮ ಪ್ರಜೆ. ಈಗ ವೇತನ ಅನ್ನೋದು ರಾಷ್ಟ್ರಪತಿಯವರ ವೇತನ. ಆಮೇಲೆ ಮೇನ್ ಕೋರ್ಟ್ ಯಾವುದು? ದೊಡ್ಡ ಕೋರ್ಟ್ ಭಾರತದಲ್ಲಿ ಸುಪ್ರೀಂ ಕೋರ್ಟ್ ಅವರ ಜಡ್ಜಸ್ ಅವರ ವೇತನ. ಆಮೇಲೆ ಹೈಕೋರ್ಟ್ ಹೈಕೋರ್ಟ್ ಜಡ್ಜಸ್ ಅವರ ವೇತನ. ಮತ್ತು ಲೋಕಸಭೆ ಸ್ಪೀಕರು, ಆಮೇಲೆ ರಾಜ್ಯಪಾಲರು, ಇದ್ರ ಬಗ್ಗೆ ಎಲ್ಲರ ಬಗ್ಗೆನೂ ಅವರ ವೇತನದ ಬಗ್ಗೆ ಎಷ್ಟನೇ ಅನುಸೂಚಿಯಲ್ಲಿ ತಿಳಿಸ್ಕೊಡ್ತಾರೆ ಅಂದರೆ 2ನೇ ಅನುಸೂಚಿಯಲ್ಲಿ ತಿಳಿಸ್ಕೊಡ್ತಾರೆ. ಎಷ್ಟನೇ ಅನುಸೂಚಿ? 1ನೇದ್ದು ಏನು? 2ನೇದ್ದು ವೇತನ. ವೆರಿ ಗುಡ್. 3ನೇದ್ದು ಪ್ರಮಾಣ ವಚನ. ಇವಾಗ ನಾವು ಒಂದು ಮನೆಯಲ್ಲಿ ದೇವ್ರ ಕೋಣೆ ಅಂತ ಇರುತ್ತೆ, ನಾವು ಭಕ್ತಿಯಿಂದ ದೇವರಲ್ಲಿ ಪ್ರಮಾಣವನ್ನು ಮಾಡಿಕೊಂಡು ಬೇಡ್ಕೊಳ್ತೇವೆ. ನಾವು ಎಲ್ಲ ಚೆನ್ನಾಗಿರಲಿ, ನಮ್ಮವ್ರ ಜೊತೆ ಎಲ್ಲರೂ ಚೆನ್ನಾಗಿರಲಿ ಅಂತ ಬೇಡ್ಕೊಳ್ತೇವೆ. ಅವರವರ ಇಚ್ಛೆಗೆ, ಅವರವರ ಅಭಿಪ್ರಾಯಕ್ಕೆ ತಕ್ಕಂತೆ ಅವರು ಬೇಡ್ಕೊಳ್ತಾರೆ. ಇದು ಭಕ್ತಿಯಿಂದ. ಈ ಪ್ರಮಾಣ ವಚನ ಅನ್ನೋದು ಅವರು ಎಲ್ಲರ ಪರವಾಗಿ ಜನರಿಗೋಸ್ಕರ ಅವರು ಜನರೇ ಆಯ್ಕೆ ಮಾಡಿರ್ತಾರೆ. ಜನರೇ ಆಯ್ಕೆ ಮಾಡಿರ್ತಾರೆ. ಇವಾಗ ಓಟ್ ಹಾಕ್ತೀರಾ ನೀವು, 5 ವರ್ಷಕ್ಕೊಮ್ಮೆ ಓಟ್ ಹಾಕ್ತೀರಾ. ಪಂಚಾಯತಿಗೆ ಒಂದು ಸರಿ ಓಟ್ ಹಾಕ್ತೀರಾ. ಆಮೇಲೆ MLA ಅವ್ರಿಗೆ ಒಂದು ಸರಿ ಓಟ್ ಹಾಕ್ತೀರಾ, MP ಅವ್ರಿಗೆ ಒಂದು ಸರಿ ಓಟ್ ಹಾಕ್ತೀರಾ, ತಾಲೂಕ್ ಪಂಚಾಯತಿಯವ್ರಿಗೆ ಒಂದು ಸರಿ ಓಟ್ ಹಾಕ್ತೀರಾ. ಈ ಥರ ಓಟ್ ಹಾಕ್ತೀರಾ. ಇದನ್ನು ನೀವು ನೇರವಾಗಿ ಆಯ್ಕೆ ಮಾಡೋದು ಅಂದರೆ ಒಬ್ಬರಿಂದನೇ ಸಾಧ್ಯ ಇಲ್ಲ. ನೇರವಾಗಿ ಅಂದರೆ ಇಡೀ ಜನ ಸೇರಿ ನೇರವಾಗಿ ಆಯ್ಕೆ ಮಾಡ್ತಾರೆ. ಆಯ್ಕೆ ಮಾಡಿದವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಪ್ರಮಾಣ ವಚನ ಸ್ವೀಕಾರ ಮಾಡೋರು ಈ ರಾಷ್ಟ್ರಪತಿ ಮತ್ತು ಉಪರಾಷ್ಟ್ರಪತಿ ಅವರನ್ನು ಬಿಟ್ಟು ಬಾಕಿದವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾರೆ. ಪ್ರಮಾಣ ವಚನ ಹೇಗಿರುತ್ತೆ ಅಂದರೆ 3ನೇ ಅನುಸೂಚಿಯಲ್ಲಿ ಪ್ರಮಾಣ ವಚನ ಈಗ ಹೇಗಿರುತ್ತೆ ಅಂದರೆ ಕಾನೂನು ಮೂಲಕ ಸ್ಥಾಪಿತವಾಗಿರುವ ಶಿವರಾಜ್ ಎಂಬ ಹೆಸರಿನ ನಿಮ್ಮ ಹೆಸರು ಹಾಕ್ಕೊಳ್ಳಿ. ಪ್ರಮಾಣ ವಚನ ಅನ್ನೋದು
ಪ್ರಮಾಣದಲ್ಲಿ ಏನೇನು ಇರುತ್ತೆ, ಏನೇನು ವಿಷಯ ಇರುತ್ತೆ, ಅದನ್ನು ಎಲ್ಲದನ್ನು ಮನವರಿಕೆ ಮಾಡಿಕೊಂಡು ಎಲ್ಲರಿಗೂ ಯಾವುದೇ ರೀತಿ ಭೇದ ಭಾವ ಇಲ್ಲದೆ ಅವರ ಕೆಲಸವನ್ನು ಶ್ರದ್ಧೆಯಿಂದ ಮಾಡುವಂಥದ್ದು. ಪ್ರಮಾಣ ವಚನದಲ್ಲಿ ಕಾನೂನು ಮೂಲಕ ಹೀಗಿದೆ. ಹಲೋ ಹಲೋ ಇಲ್ಲಿ ನೋಡ್ರಿ. ಹಾಂ, ಆಮೇಲೆ ಆ ಪಾಪು ಜೊತೆ ಆಟ ಆಡುವಂಥದ್ದು ತಂಗಿ. ಹಾಂ, ಹಲೋ 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 ಇಲ್ಲಿ ನೋಡ್ರಿ, ಇಲ್ಲಿ ನೋಡಿ ಮೇಡಮ್, ನೀವೇನು ರೀ ತಂಗಿ. ಹಾಂ, ಪ್ರಮಾಣ ವಚನ. ಶಿವರಾಜ್ ಎಂಬ ಹೆಸರಿನವನಾದ ನಾನು ಕಾನೂನು ಮೂಲಕ ಸ್ಥಾಪಿತವಾಗಿರುವ ಭಾರತದ ಸಂವಿಧಾನದಲ್ಲಿ ಸಾರ್ವಭೌಮ ಸಮಾಜವಾದಿ ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವಾಗಿ ರಚಿಸಲು ಅದರ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಆರ್ಥಿಕ ರಾಜಕೀಯ ನ್ಯಾಯ ವಿಚಾರ ಅಭಿವ್ಯಕ್ತಿ ವಿಶ್ವಾಸ ಧರ್ಮ ಶ್ರದ್ಧೆ ಉಪಾಸನಾ ಸ್ವಾತಂತ್ರ್ಯವನ್ನು ಈ ಥರ ಪ್ರಮಾಣ ವಚನ ಇದೆ. ಈ ಪ್ರಮಾಣ ವಚನದ ಆ ಪದಗಳು ಅವರಿಗೆ ಆಯ್ಕೆ. ಇವಾಗ ಒಬ್ಬ ವ್ಯಕ್ತಿ ಓದ್ತಾನೆ ಅಂತಂದರೆ ಎಷ್ಟು 10ನೇ ಕ್ಲಾಸ್ ತನ ಅಂದರೆ 10 ವರ್ಷ ಓದಿರ್ತಾನೆ. ಇವರನ್ನು ನೇರವಾಗಿ ಹಲೋ ಹಲೋ ಎಲ್ಲಿ ಲಕ್ಷ್ಯ ಎಲ್ಲಿದೆ? ಅವಳಿಗೆ ಗೊತ್ತಾಗ್ತಾ ಇಲ್ಲ ಲಕ್ಷ್ಯ ಎಲ್ಲಿದೆ ನಿಮ್ಮದು? ಹಾಂ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಇವಾಗ ಮಕ್ಕಳನ್ನು ಚೆನ್ನಾಗಿ ಓದಲಿ ನನ್ನ ಮಗ ಅಂತ ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಒಳ್ಳೆ ಸ್ಕೂಲಿಗೆ ಸೇರಿಸ್ತಾರೆ. ಅದರಲ್ಲೂ ಕನ್ನಡ ಸ್ಕೂಲನ್ನು ಕಡಿಮೆ ಇಟ್ಟು ಮೇಡಮ್ ಪ್ಲೀಸ್ ಮೇಡಮ್ ಇಲ್ಲಿ ನೋಡಿ ಕನ್ನಡ ಸ್ಕೂಲಲ್ಲಿ ಹಾಕೋದಕ್ಕಿಂತ ಬಿಟ್ಟು ಈ ಥರ ಮಕ್ಕಳು ಕಡಿಮೆ ಆಗ್ತಾ ಇದ್ದಾರೆ. ಕನ್ನಡ ಶಾಲೆಯಲ್ಲಿ ಜಾಸ್ತಿ ಅಡ್ಮಿಷನ್ ಆಗದೇ ಇರೋ ಕಾರಣದಿಂದ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇದೆ. ಮಕ್ಕಳನ್ನು ಓದಿಸೋದಕ್ಕೆ ಎಷ್ಟೆಷ್ಟೋ ಸಾವಿರ PUC ಮುಗಿಯತನ ಅಂದರೆ ಲಕ್ಷ ತನೂ ಖರ್ಚಾಗಿರುತ್ತೆ. ಆದರೆ ಇಲ್ಲಿ ನಮ್ಮನ್ನು ಆಳೋ ಜನರನ್ನು ಆಯ್ಕೆ ಮಾಡೋರು ಅವರ ಪ್ರಮಾಣ ವಚನವನ್ನು ಅವರಿಗೆ ಮನಮುಟ್ಟೋ ಹಾಗೆ ತಿಳಿಸ್ಬೇಕು. ಸಮಾಜವಾದಿ ಅಂದ್ರೇನು, ಜಾತ್ಯತೀತ ಅಂದ್ರೇನು, ಪ್ರಜಾಸತ್ತಾತ್ಮಕ ಅಂದ್ರೇನು, ಗಣರಾಜ್ಯ ಅಂದ್ರೇನು, ಇದನ್ನು ಅವರಿಗೆ ಸರಿಯಾಗಿ ತಿಳಿಸ್ಕೊಡ್ಬೇಕಾಗುತ್ತೆ. ಈ ಥರ ಮೂರನೇದು ಪ್ರಮಾಣ ವಚನ ಬಗ್ಗೆ. ಹಾಂ ಆಯಿತು. ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದು ಎಷ್ಟನೇ ಅನುಸೂಚಿ? 1ನೇದ್ದು ಅದರ ಬಗ್ಗೆ ತಿಳಿಸ್ಕೊಡುತ್ತೆ. 2ನೇ ಅನುಸೂಚಿ, 3ನೇದ್ದು ವೆರಿ ಗುಡ್ ಪ್ರಮಾಣ ವಚನ. 4ನೇದ್ದು ರಾಜ್ಯಸಭೆ ಸ್ಥಾನಗಳ ಹಂಚಿಕೆ. ತಂಗಿ ಸುಮ್ಮನಿರೆ. 4ನೇದ್ದು ರಾಜ್ಯಸಭೆ ಸ್ಥಾನಗಳ ಹಂಚಿಕೆ. ಭಾರತದಲ್ಲಿ ಒಟ್ಟು 28 ರಾಜ್ಯಗಳಿದ್ದಾವೆ. ಹಾಗೆ ಕೇಂದ್ರಾಡಳಿತ ಪ್ರದೇಶಗಳೂ ಇದ್ದಾವೆ ಭಾರತದಲ್ಲಿ. ಓಕೆ, ಎಲ್ಲಿ ತನಕ ಬಂದಿದೆ? ಹಾಂ, 4ನೇ ಅನುಸೂಚಿ. ಹಾಂ, ವೆರಿ ಗುಡ್. ರಾಜ್ಯಗಳ ಸ್ಥಾನಗಳ ಹಂಚಿಕೆ, ರಾಜ್ಯಸಭೆಯ ಸ್ಥಾನಗಳ ಹಂಚಿಕೆ. ಎಂಥದ್ದು 4ನೇದ್ದು? ಹಂಚಿಕೆ. ರಾಜ್ಯಸಭೆ ಅಂದರೆ ಈಗ ಭಾರತದಲ್ಲಿ ಒಟ್ಟು ರಾಜ್ಯಗಳಿದ್ದಾವೆ. ಆ ರಾಜ್ಯಗಳಿಂದ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಲೋಕಸಭೆ ಅನ್ನೋದು ದೊಡ್ಡದು, ಹಾಗೆ ರಾಜ್ಯಸಭೆಗೆ ಆಯ್ಕೆ ಆಗೋರು ಕರ್ನಾಟಕದಿಂದ ಒಟ್ಟು 12 ಜನ ಆಯ್ಕೆ ಆಗ್ತಾರೆ. ಎಷ್ಟು ಜನ? 12 ಜನ ಆಯ್ಕೆ ಆಗ್ತಾರೆ. ರಾಜ್ಯಸಭೆಗೆ ಕರ್ನಾಟಕದಿಂದ 12 ಜನ ಆಯ್ಕೆ ಆಗ್ತಾರೆ. ಲೋಕಸಭೆಗೆ 28 ಜನ ಆಯ್ಕೆ ಆಗ್ತಾರೆ. ಇಲ್ಲಿ 4ನೇ ಅನುಸೂಚಿಯಲ್ಲಿ ರಾಜ್ಯಸಭೆ ಬಗ್ಗೆ ಮಾತ್ರ ಇರೋದು, ರಾಜ್ಯಸಭೆಯ ಸ್ಥಾನಗಳ ಹಂಚಿಕೆ. ಹಾಗೆ ಇರಲಿ ಅಂತ ಲೋಕಸಭೆದು ಹೇಳಿದೆ. ರಾಜ್ಯಸಭೆಯ ಸ್ಥಾನಗಳ ಹಂಚಿಕೆ 4ನೇದು ಅನುಸೂಚಿ. ಇಲ್ಲಿ ಕರ್ನಾಟಕದಿಂದ 12 ಜನ ಆಯ್ಕೆ ಆಗ್ತಾರೆ. ಇಲ್ಲಿ ಸಮಾಜ ಸೇವೆ ವಿಭಾಗದಲ್ಲಿ ಬಹಳಷ್ಟು ಸಾಧನೆ ಮಾಡಿದವರಿಗೆ, ಆಮೇಲೆ ಕ್ರೀಡಾ ವಿಭಾಗದಲ್ಲಿ ಆಟದಲ್ಲಿ ಒಂದು ಉತ್ತಮ ಸಾಧನೆ ಮಾಡಿದವರಿಗೆ, ಸೇವೆ ಅಂದರೆ ಇವಾಗ ನಿಮಗೆ ಬೇರೆ ಬೇರೆ ರೀತಿಯ ಸಾಮಾಜಿಕ ಸೇವೆ ಅಂದರೆ ಇವಾಗ ನಿಮಗೆ ಕಡಿಮೆ ಅವಧಿಯಲ್ಲಿ ಸರ್ಕಾರಕ್ಕಿಂತ ವೇಗವಾಗಿ ನಿಮಗೆ ಅನುಕೂಲ ಆಗೋ ರೀತಿ ಮಾಡಿದವರಿಗೆ ಸಮಾಜ ಸೇವೆಯಲ್ಲಿ ಅವರಿಗೆ ಒಂದು ಸ್ಥಾನವನ್ನು ಕೊಡ್ತಾರೆ. ಹಲೋ, ನಿದ್ದೆ ಬಂತೇನ್ರಿ? ಏನು ಎಲ್ಲಿದ್ದೀರ ನೀವು? ಹಾಂ ಕೂಲ್
ಹಾಂ, ರಾಜ್ಯಸಭೆ ಸ್ಥಾನಗಳ ಹಂಚಿಕೆ ಒಟ್ಟು 12 ಜನರನ್ನು. ಕರ್ನಾಟಕದಿಂದ ಎಷ್ಟು ಜನರನ್ನು ಆಯ್ಕೆ ಮಾಡ್ತಾರೆ? 12 ಜನ. ಕೂಲ್ ನಿಧಾನ ಹೇಳಿ. ನಿಮ್ಮ ಮೊದಲು ನೀವು ತಿಳ್ಕೊಂಡ್ರೆ ಆಮೇಲೆ ಮಕ್ಕಳಿಗೆ, ನಿಮ್ಮ ಮನೆಯವ್ರಿಗೆ, ಅಕ್ಕಪಕ್ಕದವ್ರಿಗೆ ಎಲ್ಲರಿಗೂ ತಿಳಿಸ್ಕೊಡ್ಬೇಕಾಗುತ್ತೆ. ಹಾಂ ಕೂಲ್. ಹಾಂ ಪಾಯಿಂಟ್ ಹೇಳಿದ್ರೆ ಅರ್ಥ ಆಗ್ಬಿಡ್ತಿತ್ತಾ? ಹಾಂ ಸರಿ. ರಾಜ್ಯಸಭೆಯ ಸ್ಥಾನಗಳ ಹಂಚಿಕೆ ಒಟ್ಟು 12 ಜನ ಆಯ್ಕೆ ಆಗ್ತಾರೆ. ಉತ್ತರ ಪ್ರದೇಶದಿಂದ ಎಷ್ಟು ಜನ ಆಯ್ಕೆ ಆಗ್ತಾರೆ ರಾಜ್ಯಸಭೆಗೆ? ಗೊತ್ತಿಲ್ಲ. ಉತ್ತರ ಪ್ರದೇಶದಿಂದ ಅತಿ ಹೆಚ್ಚು ಭಾರತದಲ್ಲಿ ಕರ್ನಾಟಕ ಅನ್ನೋದು ಒಂದು ರಾಜ್ಯ, ಉತ್ತರ ಪ್ರದೇಶ ಅನ್ನೋದು ಒಂದು ರಾಜ್ಯ. ಉತ್ತರ ಪ್ರದೇಶದಿಂದ 31 ಜನ ಆಯ್ಕೆ ಆಗ್ತಾರೆ. 31 ಜನ ರಾಜ್ಯಸಭೆಗೆ ಆಯ್ಕೆ ಆಗ್ತಾರೆ. ಎಷ್ಟು ಜನ? 31 ಜನ. ಈ ರಾಜ್ಯಸಭೆಗೆ ಹೇಗೆ ಆಯ್ಕೆ ಮಾಡೋದಂದರೆ ಸಮಾಜ ಸೇವೆ, ಆಮೇಲೆ ಕಲೆ, ಸಾಹಿತ್ಯ, ವಿಜ್ಞಾನ, ಕ್ರೀಡೆ ಈ ಥರ ವಿಭಾಗದಲ್ಲಿ ಹೆಚ್ಚಿನ ರೀತಿ ಸಾಧನೆಗೈದವರನ್ನು ಆಯ್ಕೆ ಮಾಡ್ತಾರೆ ರಾಜ್ಯಸಭೆಗೆ. ಒಂದನೇದ್ದೇನು ಅನುಸೂಚಿ? 1ನೇ ಅನುಸೂಚಿ. 2ನೇದ್ದು, 3ನೇದ್ದು, 4ನೇದ್ದು ರಾಜ್ಯಸಭೆಗಳ ಸ್ಥಾನಗಳ ಹಂಚಿಕೆ. ರಾಜ್ಯಸಭೆಗೆ ಸ್ಥಾನಗಳ ಹಂಚಿಕೆ 4ನೇದ್ದು. 5ನೇದ್ದೇನು? 5ನೇದ್ದು ಭಾರತದಲ್ಲಿ ಇವಾಗ ಸದ್ಯಕ್ಕೆ ಇಷ್ಟು ಸಾಕು. ನಾನು ನೆಕ್ಸ್ಟ್ ಹೇಳ್ತೀನಿ. ಭಾಳ ಇವರಿಗೆ ಡಿಸ್ಟರ್ಬ್ ಆಗ್ತಾ ಇದೆ. ನೆಕ್ಸ್ಟ್ ನಾನು ಮುಂದುವರಿಸ್ತೇನೆ. 5ನೇದ್ದು ಅದೇ ಕುತ್ಕೊಳ್ತೀನಿ ಪಕ್ಕ. ಹೌದಾ? 5ನೇದ್ದು ಈ ಪರಿಶಿಷ್ಟ ಜಾತಿ, SC/ST ಪರಿಶಿಷ್ಟ ಜಾತಿ ಮತ್ತು ಬುಡಕಟ್ಟು ಜನಾಂಗದವರಿಗೆ ವಿಶೇಷವಾದ ಸ್ಥಾನಮಾನವನ್ನು ಕಲ್ಪಿಸಿ ಕೊಡ್ತಾರೆ. ಭಾರತದಲ್ಲಿ ಹೇಗಂದರೆ ಒಟ್ಟು ಎಷ್ಟು ರಾಜ್ಯ? 28 ರಾಜ್ಯದಲ್ಲಿ. ಹಾಗೆ ಕೇಂದ್ರಾಡಳಿತ ಪ್ರದೇಶದಲ್ಲೂ ಕೂಡ ಇವಾಗ ಕೇಂದ್ರಾಡಳಿತ ಪ್ರದೇಶದಲ್ಲೂ ವಿಧಾನಸಭೆ ಇದೆ. ಹಾಗಾಗಿ ಅಲ್ಲಿ ಕೂಡ SC/ST ಅಂದರೆ ಪರಿಶಿಷ್ಟ ಜಾತಿ ಬುಡಕಟ್ಟು ಪ್ರದೇಶಗಳಿಗೆ ಅವರಿಗೆ ವಿಶೇಷವಾದ ಸ್ಥಾನಮಾನ ಕೊಡ್ತಾರೆ. ನಾವು ಮೊದಲಿಗೆ ಸ್ಕೂಲಲ್ಲಿದ್ದಾಗ ಮಕ್ಕಳಿಗೆ ಅಂದರೆ SC/ST ವಿಭಾಗದವರಿಗೆ ಅವರನ್ನು ಹೆಚ್ಚಿನ ರೀತಿ ಉತ್ತೇಜನ ಮಾಡಬೇಕು, ಎಲ್ಲ ಕ್ಷೇತ್ರದಲ್ಲೂ ಅವರು ಮುಂದೆ ಬರಬೇಕು ಅಂತ ಹೇಳಿ ಅವರಿಗೆ ನೋಟ್ಸು, ಆಮೇಲೆ ಬ್ಯಾಗ್ಸು ಈ ಥರ ಎಲ್ಲ ಕೊಡ್ತಾಯಿದ್ರು. ಓಕೆ, ಹಾಗೆ ಇಲ್ಲಿ ಕೂಡ SC/ST ವಿಭಾಗದಲ್ಲಿ ಅವರಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಡ್ತಾರೆ. 1ನೇದ್ದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು. 2ನೇದ್ದು 2ನೇದ್ದು 3ನೇದ್ದು ಇಳಿಸು ಬಿಡ, ಇಳಿಸು. 3ನೇದ್ದೇನು? 4 ರಾಜ್ಯಸಭೆಗಳ ಸ್ಥಾನಗಳ ಹಂಚಿಕೆ. ಲಕ್ಷ್ಯ ಇಲ್ಲಿ ಇವತ್ತೆ ಇಲ್ಲಿಲ್ಲ. 5ನೇದ್ದು ಅವರಿಗೆ ವಿಶೇಷವಾದ ಸ್ಥಾನಮಾನ. ಸಾಕಾ? ನೆಕ್ಸ್ಟ್ ಮುಂದುವರೆ. 6ನೇದ್ದು ಭಾರತದಲ್ಲಿ ಪೂರ್ವದ ರಾಜ್ಯಗಳಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಡ್ತಾರೆ. ಪೂರ್ವದ ರಾಜ್ಯಗಳು ಅಂದರೆ ನಾನು ಹೀಗೆ ನಿಂತ್ಕೊಂಡಿದ್ದೀನಲ್ಲ, ಈಗ ಪೂರ್ವ ಅಂದರೆ ನನ್ನ ಬಲಗಡೆ ಪೂರ್ವ, ಈ ಕಡೆ ಪಶ್ಚಿಮ, ಎಡಗಡೆ ಪಶ್ಚಿಮ ಆಗುತ್ತೆ, ಬಲಗಡೆ ಪೂರ್ವ ಆಗುತ್ತೆ. ಇವಾಗ ನೀವು ನನ್ನ ಎದುರುಗಡೆ ಕೂತ್ಕೊಂಡಿದ್ದೀರಾ ಅಂದರೆ ನಿಮ್ಮ ಬಲಗಡೆ ಪೂರ್ವ ಆಗುತ್ತೆ, ಎಡಗಡೆ ಪಶ್ಚಿಮ, ಮೇಲೆ ಉತ್ತರ, ಕೆಳಗೆ ದಕ್ಷಿಣ. ವಾಯರ್ ಪೈಪ ಪೂರ್ವ ಭಾರತದಲ್ಲಿ ಪೂರ್ವದ ರಾಜ್ಯಗಳಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಡ್ತಾರೆ. ಅದರಲ್ಲೂ ವಿಶೇಷವಾಗಿ ಅಸ್ಸಾಂ, ತ್ರಿಪುರ, ಮೇಘಾಲಯ, ಮಿಜೋರಾಂ ಇವುಗಳಿಗೆ ವಿಶೇಷವಾದ, ಸಿಕ್ಕಿಂ, ತ್ರಿಪುರ, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ ಇವುಗಳಿಗೆ ವಿಶೇಷವಾದ ಸ್ಥಾನಮಾನ. ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ. ಯಾವುದ್ಯಾವುದು? ಮಿಜೋರಾಂ. ಸಿಕ್ಕಿಂ ಅಲ್ಲ, ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ ಈ 4 ರಾಜ್ಯಗಳಿಗೆ ವಿಶೇಷವಾದ ಸ್ಥಾನಮಾನವನ್ನು ಕಲ್ಪಿಸಿ ಕೊಡ್ತಾರೆ. ಯಾವುದರಲ್ಲಿ? ಎಷ್ಟನೇ ಅನುಸೂಚಿಯಲ್ಲಿ? 6ನೇ ಅನುಸೂಚಿಯಲ್ಲಿ. 1ನೇದ್ದು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು, 2ನೇದ್ದು ವೇತನ, 3ನೇದ್ದು
ಪ್ರಮಾಣ ವಚನ. 4ನೇದ್ದು ರಾಜ್ಯಸಭೆಗೆ ಸ್ಥಾನಗಳ ಹಂಚಿಕೆ. 5 ಅವರಿಗೆ ವಿಶೇಷವಾದ ಸ್ಥಾನಮಾನ. 6 ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ ಇದಕ್ಕೆ ವಿಶೇಷವಾದ ಸ್ಥಾನಮಾನ. ಅದು ರಾಜ್ಯಗಳು ಅಂತ ಹೇಳಿದಾಗ ಎಲ್ಲರಿಗೂ ಬೇಗ ಅದು ತಲೆಗೆ ಬರೋದಿಲ್ಲ. ರಾಜ್ಯಗಳು ಅಂದರೆ ನಮ್ಮ ಅಕ್ಕಪಕ್ಕದ ಊರು ಹಳ್ಳಿ ಆದರೆ ನಾವು ದಿನನಿತ್ಯ ಓಡಾಡ್ತಾ ಇರ್ತೀವಿ, ತಿಳ್ಕೊಂಡಿರ್ತೀವಿ, ಹಾಗಾಗಿ ಎಲ್ಲರಿಗೂ ನೆನಪಿರುತ್ತೆ. ಈ ಅಸ್ಸಾಂ, ಮೇಘಾಲಯ, ತ್ರಿಪುರ, ಮಿಜೋರಾಂ ಅನ್ನೋದು ಇದು ನೆನಪಿರಲ್ಲ. ಹಾಗಾಗಿ ಪೂರ್ವದ ರಾಜ್ಯಗಳಿಗೆ ವಿಶೇಷವಾದ ಸ್ಥಾನಮಾನ ಅನ್ನೋದು ನೆನಪಿದ್ರೆ ಈ ರಾಜ್ಯಗಳು ನೆನಪಿಗೆ ಬರ್ತವೆ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ನಾಳೆ ಮುಂದಿನ ಒಂದು ಸ್ಟೆಪ್ಪಲ್ಲಿ ಕಂಟಿನ್ಯೂ ಮಾಡೋಣ. ಸಾಕಲ್ಲ? ಹಾಂ, ಓಕೆ, ಥ್ಯಾಂಕ್ ಯು.